ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬ್ರೇಕ್ಫಾಸ್ಟ್ ನನ್ನ ತಂಗಿದು, ಸೊ ಬ್ಲಾಗ್ ಕೂಡ ನನ್ನ ಮಗಳು ನೋಡಿ ಬರ್ತಾ ಇದ್ದಾಳೆ. ಅವಳಿಗೆ ಎತ್ಕೊಳ್ಬೇಕು, ಬಿಕಾಸ್ ಇವತ್ತು ನನ್ನ ರೆಸಿಪಿ ಎತ್ಕೊಂಡಿದ್ರೆ ಮಾತ್ರ ಕೆಲಸ ಮಾಡಲಿಕ್ಕೆ ಆಗುತ್ತೆ, ಇಲ್ಲ ಅಂದರೆ ಆಗಲ್ಲ. ಹಾಗೆ ಇವರು ನೋಡಿ ಮಲಗಿದ್ದಾರೆ. ನಾವು ಈ ಥರ ಮೆಟ್ರಸ್ ಹಾಕಿ ಮಲಗ್ತೀವಿ, ಎಲ್ಲರೂ ಕೂಡ ಒಂದಾಗಿ ಮಲಗೋದು. 2 ಮೆಟ್ರಸನ್ನು ಹಾಕಿದ್ದೀವಿ, ದೊಡ್ಡ ದೊಡ್ಡ ಮೆಟ್ರಸ್ ಅದು. ಹಾಗೆ ಇವತ್ತು ಬ್ರೇಕ್ಫಾಸ್ಟಿಗೆ ಉದ್ದಿನ ವಡ ನೋಡ್ತಾ ಇರ್ಬೋದು. ಫುಲ್ ಶೇಪ್ಲೆಸ್ ಆಗಿದೆ, ಬಟ್ ಟೇಸ್ಟ್ ಅದೇ ರೀತಿ ಬಂದಿದೆ. ಟೇಸ್ಟ್ ಮಾಡಿ ನೋಡಿದ್ದೀನಿ, ಹಾಗೆ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿದೆ. ಹಾಗೆ ಮತ್ತು ಕೂಡ ಇಷ್ಟು ಹಿಟ್ಟು ಬಾಕಿ ಇದೆ, ಹಾಗೆ ಫ್ರೈ ಕೂಡ ಆಗ್ತಾ ಇದೆ, ನೋಡ್ತಾ ಇರ್ಬೋದು ಇವತ್ತಿನ ಬ್ರೇಕ್ಫಾಸ್ಟ್. ಹಾಗೆ ಭಾವನವರು ವೆಜಿಟೇಬಲ್ಸನ್ನು ಕಟ್ ಮಾಡ್ತಾ ಇದ್ದಾರೆ ಸಾಂಬಾರು ಮಾಡಲಿಕ್ಕೋಸ್ಕರ. ಇದು ನನಗೆ ಬರಲ್ಲ, ಇದು ನನ್ನ ಅಕ್ಕನೇ ಮಾಡೋದು. ಹಾಗೆ ನಾನು ವಡವನ್ನು ಮಾಡೋದು, ಇಂಡಿಯನ್ ರೆಸಿಪಿ. ಟಾಟಾ ಬಂಗಾರಿ, ಟಾಟಾ ಜಾಸ್ಲಿನ್. ನಾಕ್ರೆ ಟಾಟಾ ಟಾಟಾ. ಮತ್ತು ನಾನು ಫುಲ್ ಡೇ ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ. ಈವ್ನಿಂಗ್ ಟೈಮಲ್ಲಿ ಒಂದು ವಿಡಿಯೋ ಮಾಡ್ತಾ ಇದ್ವಿ. ಅಂದರೆ ಅವನಿಗೆ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ, ನನ್ನ ಮಗನಿಗೆ. ಎಲ್ಲರಿಗೂ ಅದೇ ಪ್ರಾಬ್ಲಮ್ ಮಕ್ಕಳಿದೀಗ. ಮತ್ತು ಅವನಿಗೆ ವಾಲ್ಕೆನೋ ಅಂದರೆ ಏನು ಅಂತ ಹೇಳಿ ಬೇಕಿತ್ತು. ಸೊ ಒಂದು ಸ್ವಲ್ಪ ಡೀಟೇಲ್ಸ್ ತೋರಿಸಿದೆ ವಾಲ್ಕೆನೋ ವಿಷಯದಲ್ಲಿ. ಅದರ ನಂತರ ಮಾಡೋಣ ವಾಲ್ಕೆನೋ ಮನೆಯಲ್ಲಿ ಅಂತ ಹೇಳಿ ಈ ಥರ ಜುಗಾಡು ಮಾಡಿ ಒಂದು ಮಾಡಿದ್ವಿ. ಬೋಟಲೆಲ್ಲ ಇಟ್ಟು ಕವರಪ್ ಮಾಡಿ, ಸೊ ಮಕ್ಕಳಿಗೆ ವಾಲ್ಕೆನೋ ಮಾಡಿ ತೋರಿಸೋಣ ಅಂತ. ಅಂದರೆ ಇವನೊಬ್ಬನೇ ಇದ್ದ. ಈಗ ನಾವು ಬೇಕಿಂಗ್ ಸೋಡಾ, ಲಿಕ್ವಿಡ್ ಸೋಪ್ ಮತ್ತು ಕಲ್ಲರೆಲ್ಲ ಹಾಕಿದ್ದೀವಿ. ಈಗ ನಾವು ಅದರ ಮೇಲೆ ನಮ್ಮ ವಿನೆಗರನ್ನು ಹಾಕ್ತಾ ಇದ್ದೀವಿ. ಅವನಿಗೆ ತುಂಬ ಎಕ್ಸೈಟ್ಮೆಂಟ್, ಇದೆಲ್ಲ ನೋಡೋದಂದರೆ ಅವನಿಗೆ ಸ್ವಲ್ಪ ಕ್ರೇಜ್ ಜಾಸ್ತಿ. ಅವನಿಗೆ ಫುಲ್ ಖುಷಿ ಆಯಿತು. ನಾವು ಅಂದರೆ ಗ್ರೇಟ್, ನನ್ನ ಹಸ್ಬೆಂಡ್ ಮತ್ತು ನಾನು ಅಂತ ಹೇಳ್ಬೋದು. ಈ ಏಪ್ರಿಲ್ ಮೇಯಲ್ಲಿ ಆಗ್ಬೋದು, ಸಡನ್ನಾಗಿ ಸ್ಕೂಲ್ ಲೇಟ್ ಅಂತ ಹೇಳಿದ್ದು ಆಗ್ಬೋದು. ನಾವು ಅವನಿಗೆ ಒಂದು ಚೂರು ಮೊಬೈಲ್ ಮತ್ತು ನಮ್ಮ ಟಿ ವಿ ಏನು ಕೂಡ ಕೊಟ್ಟಿಲ್ಲ. ಸೊ ನಾವು ಖುಷಿಯಾಗಿದ್ದೀವಿ ಆ ವಿಷಯದಲ್ಲಿ, ಒಂದು ಸ್ವಲ್ಪನೂ ಕೊಡದೆ. ಸೊ ನೆಕ್ಸ್ಟ್ ನನ್ನ ತಮ್ಮನ ಹತ್ರ ಅಂದರೆ ಮಾಮ ಹತ್ರ ಹೇಳಿದ್ದ ಅವನು ಬರುವಾಗ ಗೋಬಿ ಮಂಚೂರಿ ತೊಗೊಂಡು ಬಾ ಅಂತ ಹೇಳಿ. ಅವನಿಗೆ ಆ್ಯಕ್ಚುಲಿ ನೆನಪಿರಲಿಲ್ಲ, ಮತ್ತು ನನಗೆ ಡೌಟ್ ಆಯಿತು, ಅವನಿಗೆ ನೆನಪು ಮೊದಲೇ ಕಡಿಮೆ, ಮತ್ತು ತರದಿದ್ರೆ ಅಂತ ಇಲ್ಲಿ ಹೊರಗೆ ಕೂತ್ಕೊಂಡು ಅವನಿಗೆ ಕಾಯ್ತಾ ಇದ್ದ ಅವನು. ಮತ್ತು ನಾನು ಕಾಲ್ ಮಾಡಿ ಕೇಳಿದೆ, ನೀನು ಗೋಬಿ ಮಂಚೂರಿ ತಂದಿದ್ದೇ ಇಲ್ಲ ಅವನಿಗೆ, ಅವನು ಕಾಯ್ತಾ ಕೂತ್ಕೊಂಡಿದ್ದಾನೆ ಇಲ್ಲಿ ಅಂತ. ಮತ್ತೆ ಪಾಪ ಅವನು ಅರ್ಧ ರಸ್ತೆ ಬಂದು ಆಗಿತ್ತಂತೆ. ಸೊ ಮತ್ತೆ ಹೋಗಿ ತೊಗೊಂಡು ಬಂದಿದ್ದಾನೆ. ಅವನೊಬ್ಬನೇ ತಿಂದದ್ದು, ನಾವೊಂದು ಸ್ವಲ್ಪ ತಿಂದ್ವಿ, ಮತ್ತೆ ಕೂಗ್ತಾ ಇದ್ದ ನನಗೆ ಫುಲ್ ಬೇಕು ಅಂತ ಹೇಳಿ. ಮಾರ್ನಿಂಗ್ ಗಾಯ್ಸ್, ನಾವಿವತ್ತು ಬೆಳಿಗ್ಗೆ ಚರ್ಚಿಗೆ ಹೋಗ್ತಿದ್ದೀವಿ. ಸೊ ನಮಗೆ ಇವತ್ತು ಬೆಳಿಗ್ಗೆ ಚರ್ಚಿಗೆ ಹೋಗ್ತಾ ಇದ್ದೀವಿ. ಬಟ್ ನಾವು ಇವತ್ತು ನಡ್ಕೊಂಡು ಹೋಗ್ತಾ ಇರೋದು, ತುಂಬ ಸಮಯದ ನಂತರ ಇಲ್ಲಿಂದ ನಡ್ಕೊಂಡು ಹೋಗೋದು. ನಾವು ಚಿಕ್ಕದಿರುವಾಗ ಇಲ್ಲಿಂದನೇ ನಡ್ಕೊಂಡು ಹೋಗ್ತಾ ಇದ್ವಿ. ನಮಗೆ ಸ್ವಲ್ಪ ಚರ್ಚ್ ದೂರ ಆಗುತ್ತೆ, 15 ನಿಮಿಷ ಬೇಕು, 15ರಿಂದ 20 ನಿಮಿಷ ಬೇಕು. ರೋಡ್ ಸೈಡಿಂದ ಹೋಗಲಿಕ್ಕೂ ಕೂಡ ಕಷ್ಟವೇ, ತುಂಬ ಲಾಂಗ್ ಆಗುತ್ತೆ. ಬಿಕಾಸ್ ಆ ಸೈಡಿಂದ ಘಟ್ಟ ಉಂಟಲ್ಲ, ಸೊ ಇದೇ ಆಪ್ಷನ್ ಒಳ್ಳೆಯದು. ಇಲ್ಲ ಅಂದರೆ ಸ್ವಂತ ಗಾಡಿ ಇರಬೇಕಷ್ಟೇ. ಸೊ ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಕ್ರಿಶ್ಚಿಯನ್ ಯಾರು ಬಂದಿಲ್ಲ, ಎದ್ದಿಲ್ಲ. ಅರ್ಲಿ ಮಾರ್ನಿಂಗ್ ಮಾಸಿಗೆ ಹೋಗ್ತಾ ಇರೋದು ನಾವು. 8ನೆಯ ದಿನ ಆಗಿತ್ತು. ಸೊ ನಾನು ಅದಕ್ಕೋಸ್ಕರ ಅಂತ ಹೇಳಿ ಚರ್ಚಿಗೆ ಹೋದದ್ದು. ಮತ್ತು ಇಲ್ಲಿಂದ ನೋಡ್ಬೋದು ನೀವು ಹೇಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿ. ನಮಗೆ ಚರ್ಚ್ ರೀಚ್ ಆಗುವ ತನಕ ಕೂಡ ಈ ಥರವೇ ರೋಡ್ ಉಂಟು. ನೆಕ್ಸ್ಟ್ ನಾನು ಮತ್ತೆ ವಿಡಿಯೋ ಮಾಡಿಲ್ಲ. ಮಧ್ಯಾಹ್ನ ಊಟ ಎಲ್ಲ ಮಾಡಿ ನಾವೀಗ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ, ಅಂದರೆ ಬಸ್ಸಿಗೋಸ್ಕರ ಮೇಲೆ ಬಂದಿದ್ದೀವಿ. ನಾವು ಈಗ ಅಕ್ಕನ ಮನೆಗೆ ಹೋಗೋದು. ನಿಮಗೆ ಗೊತ್ತಿರ್ಬೋದು, ನನ್ನ ಅಕ್ಕನ ಮನೆ ಮುರುಡೇಶ್ವರ. ಸೊ ಅಲ್ಲಿ ಹೋಗೋದು. ಜಾಸ್ಲಿನ್ ಇದು ಅಮ್ಮ, ಅಂದರೆ ಸೋನು ಆಲ್ರೆಡಿ ಅವ್ರದ್ದೊಂದು ಹೊನ್ನಾವರದಲ್ಲಿ ಸ್ವಲ್ಪ ಕೆಲಸ ಇತ್ತು, ಮತ್ತು ಅವರಿಗೆ ಯಾರಿಗೂ ಹಾಸ್ಪಿಟ್ಲಲ್ಲಿ ಮೀಟ್ ಆಗಲಿಕ್ಕೆ ಹೋಗಲಿಕ್ಕೆ ಇತ್ತು. ಸೊ ಅವಳು ಹೋಗಿದ್ದಾಳೆ. ಮಗುವಿಗೆ ನಾನು ಕರ್ಕೊಂಡು ಮೇಲೆ ಬಂದಿದ್ದೀನಿ. ಅವಳು ಮಲಗಿದ್ಲು ಹೊರಡುವ ಟೈಮಲ್ಲಿ.
ಮೇಲೆ ಬಂದು ನಂತರ ಎದ್ದಿದ್ದಾಳೆ ಅವಳು. ಸೊ ಇಲ್ಲಿ ಬಂದು ವೆಹಿಕಲ್ಸ್ಗಳನ್ನು ನೋಡಿ ಸುಮ್ಮನಾದ್ಲು, ಮತ್ತೇನು ಕಿರಿಕಿರಿ ಮಾಡ್ತಾಳೇನೋ ಅಂದ್ಕೊಂಡಿದ್ದೆ ಸ್ವಲ್ಪ. ಈಗ ಅವಳು ಅಮ್ಮನನ್ನು ಬಿಟ್ಟು ಇರೋದು ಕಡಿಮೆ ಅಲ್ಲ. ಸೊ ನಾವೀಗ ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀವಿ. ನಾನಿವತ್ತು ಅಂದರೆ ಈ ಹಾಲಿಡೇಯಲ್ಲಿ ಈ ಟೈಮಲ್ಲಿ ನನ್ನದು ಫ್ರೀ ಏನುಂಟು, ಬಸ್ ಫ್ರೀ ಏನುಂಟು, ಅದನ್ನು ಭಯಂಕರ ಲಾಭ ಎಳೆದಿದ್ದೀನಿ. ತುಂಬ ಲಾಂಗಿಂದ ಎಲ್ಲ ಕಡೆ ಕೂಡ. ಅದರ ನಂತರ ನಾವು ಮುರುಡೇಶ್ವರಕ್ಕೆ ಬಂದು ರೀಚ್ ಆದ್ವಿ. ಅಲ್ಲಿಂದ ಅಕ್ಕನ ಮನೆ ಸ್ವಲ್ಪ ಒಳಗಾಗ್ತದೆ. ಸೊ ನಾವು ಅಲ್ಲಿಂದ ರಿಕ್ಷಾ ಮಾಡಿ ಬಂದ್ವಿ. ಸೊ ಅಕ್ಕನ ಮನೆಗೆ ರೀಚ್ ಆದ ತಕ್ಷಣ ಉಂಟಲ್ಲ, ನಾನು ಅಕ್ಕನ ಗಾಡಿ ತಗೊಂಡು ರೈಲ್ವೆ ಸ್ಟೇಷನಿಗೆ ಹೋಗಲಿಕ್ಕಿತ್ತು. ರೀಸನ್ ನಾವು ಮೊದಲೆಲ್ಲ ನನ್ನ ಮಗನಿಗೆ ಚಿಕ್ಕ ಇರುವಾಗ ಟ್ರೈನಲ್ಲಿ ಕರ್ಕೊಂಡು ಹೋಗಿದ್ವಿ. ಬಟ್ ಅವನಿಗೀಗ ನೆನಪಿಲ್ಲ, ಅದು ತುಂಬ ಚಿಕ್ಕದಿದ್ದ ಅವನಿಗೆ ತುಂಬ ಸಮಯದಿಂದ ಹೇಳುತ್ತಿದ್ದಾನೆ ಅವನು, ನನಗೆ ಟ್ರೈನಲ್ಲಿ ಹೋಗಬೇಕಂತ ಹೇಳಿ. ಮತ್ತು ನನಗೆ ಈಗ ಮಳೆ ಅಲ್ಲ, ಸೊ ನನಗೆ ಅಂಟೆಲ್ಲ ಇಷ್ಟ ಇಲ್ಲ ಅಷ್ಟು. ಸೊ ಮತ್ತು ನೋಡೋಣ, ಬುಕ್ಕಿಂಗ್ ಸಿಕ್ಕಿದರೆ ಹೋಗೋದು ಅಂತ ಹೇಳಿ ಹೋಗ್ತಾ ಇದ್ದೀವಿ. ಇವನನ್ನು ಬಿಟ್ಟು ಹೋಗ್ತಾ ಇದ್ದೀವಿ. ಇವರಿಬ್ಬರು ನೋಡಿ ಎಷ್ಟು ಕ್ಯೂಟಾಗಿ ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಹಳೆ ಮನೆಗೆ, ಅಂದರೆ ಅವ್ರದ್ದು ಮೇನ್ ಮನೆ ಏನುಂಟು ಅಲ್ಲಿಗೆ ಅವನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ, ಏನೋ ತರಲಿಕ್ಕೆ ಅಂತ ಹೇಳ್ತಾ ಇದ್ರಪ್ಪ. ಮತ್ತು ನಾನು ಮತ್ತು ಹಸ್ಬೆಂಡ್ ಅಲ್ಲಿಂದ ಹೊರಟ್ವಿ ಅವರಿಬ್ಬರನ್ನು ನೋಡಿ. ಬಿಕಾಸ್ ಅಲ್ಲಿ ದನ ಇತ್ತು, ಅದಕ್ಕೋಸ್ಕರ ಅವರಿಬ್ಬರು ಸ್ವಲ್ಪ ಭಯ ಬೀಳ್ತಾ ಇದ್ದರು. ಅವ್ರು ಹೋದ ನಂತರ ನಾವು ಈ ಸೈಡ್ ಬಂದ್ವಿ. ಟಿಕೆಟ್ ಸಿಕ್ಕಿದರೆ ಒಳ್ಳೆಯದು. ನನಗೆ ಒಂದು 7:30 8 o'clock ಟ್ರೈನ್ ಸಿಕ್ಕಿದರೆ ಬುಕ್ ಮಾಡೋದು ಅಂತ ಹೇಳಿ ಹೊರಟೆ ನಾನು. ಅಥವಾ ಈವ್ನಿಂಗ್ ಟೈಮಲ್ಲಿ ಬೇಗ ಸಿಕ್ಕಿದರೆ, ಅಂದರೆ ಬೇಗ ರೀಚಿಂಗ್ ಟೈಮ್ ಕೂಡ ಬೇಗ ಇರಬೇಕಲ್ಲ. ಮಂಗಳೂರಿಂದ ನಮಗೆ ಮತ್ತು ಮಡಂತಿಯರಿಗೆ ರೀಚ್ ಆಗಲಿಕ್ಕೆ 1 hour ಬೇಕು. ಆದರೆ ಅವನಿಗೆ ಟ್ರೈನಲ್ಲಿ ನನಗೆ ಕರ್ಕೊಂಡು ಹೋಗಲಿಕ್ಕೆ ಮನಸ್ಸಿತ್ತು. ಸೊ ನೀವು ನೋಡ್ಬೋದು, ನಾವು ಒಳಗಿಂದ ರೋಡಿಂದ ಬಂದಿದ್ವಿ. ಮುರುಡೇಶ್ವರದ ಬೀಚ್ ಕಾಣಿಸ್ತಾ ಇತ್ತು. ಈಗ ಬಂದು ಮುರುಡೇಶ್ವರ ರೈಲ್ವೆ ಸ್ಟೇಷನಿಗೆ ರೀಚ್ ಆಗಿದ್ದೀವಿ. ಆ್ಯಕ್ಚುಲಿ ಮುರುಡೇಶ್ವರ ರೈಲ್ವೆ ಸ್ಟೇಷನ್ ಈಸಿಯೆಸ್ಟ್, ಬಟ್ ನಮಗೆ ಸಿಕ್ಕಿಲ್ಲ ಟ್ರೈನ್, ಆಗಿಲ್ಲ ಅದು ಹೋದದ್ದು ಕೆಲಸ. ನಂತರ ವಾಪಸ್ ಬಂದು ಒಂದು ಸ್ವಲ್ಪ ಕಾಫಿ ಎಲ್ಲ ಕುಡಿದು ಇವರನ್ನು ಬೀಚಿಗೆ ಕರ್ಕೊಂಡು ಹೋದ್ವಿ. ನಾವು ಮೇನ್ ಬೀಚಿಗೆ, ಅಂದರೆ ಎಲ್ಲಿ ದೇವಸ್ಥಾನ ಎಲ್ಲ ಉಂಟು ಅಲ್ಲಿ ಹೋಗಿಲ್ಲ, ಬಿಕಾಸ್ ರಶ್ ಇರ್ಬೋದು ಅಂತ ಹೇಳಿ, ಟ್ರಾಫಿಕ್ ಜಾಮ್ ಇತ್ತು ಬರುವಾಗಲೇ. ಅದಕ್ಕೋಸ್ಕರ ಅಲ್ಲಿ ಹಿಂದ್ಗಡೆನೇ, ಅವರ ಮನೆಯ ಹಿಂದ್ಗಡೆದೇ ಬೀಚ್ ಏರಿಯಾಗೆ ಬಂದ್ವಿ. ಮಾತ್ರ ನನಗೆ ಹೀಗೆ ಫೀಲ್ ಆಯಿತು, ಹೊನ್ನಾವರ ಬೀಚ್ಗಿಂತ ಮುರುಡೇಶ್ವರ ಬೀಚ್ ತುಂಬ ಗಲೀಜುಂಟು ಅಂತ ಹೇಳಿ. ಬಟ್ ಈ ಮಕ್ಕಳಿಗೆ ಒಂದು ಕ್ಲೀನ್ ಇದ್ದ ಕಡೆ ಬಂದು ಕೂರಿಸಿದ್ವಿ. ಜನ ಜಾಸ್ತಿ ಆದಾಗೆ ಬೀಚ್ ಗಲೀಜಾಗೋದು ಕಾಮನ್. ಬಟ್ ನಮ್ಮ ಜನರಿಗೆ ಕೂಡ ಅರ್ಥ ಅಲ್ಲ ಏನು ಮಾಡೋದು. ಬಿಕಾಸ್ ಸಿಕ್ಕಿದ್ದನ್ನು ಬಿಸಾಡೋದು, ಕಸ ಬಿಸಾಡೋದು, ಇದರಿಂದ ಗಲೀಜಾಗತ್ತೆ ಅಂತ ಹೇಳಿ ಯಾರಿಗೆ ಹೇಳೋದು. ನನ್ನ ಮಗನಿಗೆ ನಾನು ಆದಷ್ಟು ಅದಕ್ಕೋಸ್ಕರ ನಾವು ಕಾರಲ್ಲಿ ಆಗಲಿ ಬಸ್ಸಲ್ಲಿ ಆಗಲಿ ತಿಂದ ಪ್ಲಾಸ್ಟಿಕ್ಸ್ಗಳನ್ನು ಒಂದು ಪ್ಲಾಸ್ಟಿಕ್ಕಲ್ಲಿ ತೊಗೊಂಡು ಬಂದು ಮನೆಯಲ್ಲೇ ಬಿಸಾಡಬೇಕಂತ ಹೇಳಿ ಕಲಿಸಿಬಿಟ್ಟಿದ್ದೀನಿ. ಸೊ ಅವನು ಎಲ್ಲಿ ಕೂಡ ಬಿಸಾಡಲ್ಲ. ನನ್ನ ಮಗನಿಗೆ ಅಂತ ಹೇಳ್ತಾ ಇಲ್ಲ ನಾನು, ಏನು ಇವಳು ತಮ್ಮ ಮಗ ಮಾತ್ರ ಒಳ್ಳೆಯದು ಅಂತ ಹೇಳ್ತಾ ಇಲ್ಲ. ನಾವು ಕಲಿಸಿದ ಬುದ್ಧಿ ಅವರು ಕಲಿಯೋದು ಅಷ್ಟೇ. ಸೊ ನಾವು ತಿನ್ನಲಿಕ್ಕೆ ಗೊತ್ತುಂಟು, ಒಂದು ವೇಳೆ ಅದು ಫುಲ್ ಪ್ಯಾಕೆಟ್ ಉಂಟು ಅಂತ ಹೇಳಿದರೆ ಆ ಪ್ಯಾಕೆಟ್ ಇಟ್ಕೊಳ್ಳಿಕ್ಕೆ ಆಗ್ತದೆ. ಆದರೆ ತಿಂದ ಪ್ಯಾಕೆಟ್ ಕೂಡ ಇಟ್ಕೊಳ್ಳಿಕ್ಕೆ ನಾವು ಮಕ್ಕಳನ್ನು ಕಲಿಸೋದು ಒಳ್ಳೆಯದು. ಆಗ ಚಿಕ್ಕದು ಟ್ರಯಲಿಂದ ಎಲ್ಲ ಕಡೆ ಕ್ಲೀನ್ ಆಗುವ ಚಾನ್ಸಸ್ ಉಂಟು. ತುಂಬ ಹೊತ್ತು ಆಟ ಆಡಲಿಕ್ಕೆ ನಮಗೆ ಸಿಕ್ಕಿಲ್ಲ, ಬಿಕಾಸ್ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಮತ್ತು ನಮ್ಮ ಪಪ್ಪ ಕೂಡ ಬಂದರು ಒಂದು ಸ್ವಲ್ಪ ಹೊತ್ತಿನ ನಂತರ. ಅವರಿಗೆ ಕೂಡ ಮನೆಯಲ್ಲಿ ಕೂತು ಬೇಜಾರಾಗಿತ್ತ ಏನೋ. ನಾವು ನಡ್ಕೊಂಡೇ ಬಂದಿದ್ವಿ, ದೂರ ಕೂಡ ಇರಲಿಲ್ಲ ಜಾಸ್ತಿ. ಮತ್ತು ಈ ಮಕ್ಕಳನ್ನು ಕರ್ಕೊಂಡು ಹೋಗೋದಂತ ಪ್ಲ್ಯಾನ್ ಆಯಿತು. ಇದೆಲ್ಲ ಇವನ ಟಾಯ್ಸ್ಗಳು. ಬರ್ತಾ ಇರ್ತಾಳೆ, ಹತ್ತಿರ ಅಲ್ಲ ಬೀಚ್. ಮತ್ತು ಈಗ ಹೊರಟಿದ್ದಾರೆ ಇಬ್ಬರು ಕೂಡ. ನೋಡಿ ಎಷ್ಟು ಕ್ಯೂಟ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ನನ್ನ ಮಗ ಅಂಬ್ರೆಲ್ಲದ ಒಳಗೆ. ನನ್ನ ಮಗನ ಟೀ ಶರ್ಟ್ ಉದ್ದ ಆಗಿದೆ, ಚಡ್ಡಿ ಗಿಡ್ಡ ಆಗಿದೆ. ನೋಡೋರು ಯೋಚನೆ ಮಾಡ್ಬೋದು ಏನು ಚಡ್ಡಿ ಹಾಕಿಲ್ಲ ಅಂತ ಹೇಳಿ. ಸೊ ಅವನಿಗೆ ಕಸಿನ್ಸ್ ಜೊತೆಗೆ ಎಲ್ಲ ಗಮ್ಮತ್ತು. ಮಾತ್ರ ನೋಲನಿಗೆ ಉಂಟಲ್ಲ, ನನ್ನ ಹಸ್ಬೆಂಡ್ ಅಂದರೆ ತುಂಬ ಇಷ್ಟ ಆಯಿತು ಅವನಿಗೆ. ಏನು ಅವರ ಜೊತೆಗೇ ಇರ್ತಾ ಇದ್ದ. ಅವರು ಮಲಗಿಸಿದ್ದಾರೆ ಅವರಿಗೆ, ಅವರ ಜೊತೆ ಅವ್ರಿಗೆಲ್ಲ ಹೋಗ್ತಾರೆ ಅಲ್ಲಿ ಹೋಗ್ತಾ ಇದ್ದ. ನನ್ನ ಹಸ್ಬೆಂಡಿಗೆ ಅವನನ್ನು ಬಿಟ್ಟು ಬರಲಿಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ನಮ್ಮ ಜಾಸ್ಲಿನ್ ಈಗ ಸ್ವಲ್ಪ ಬರಲಿಕ್ಕೆ ಕೇಳೋದಿಲ್ಲ ಅಲ್ಲ ಈಗ, ಅಂದರೆ ಒಂದೊಂದು ಸಲ ಮನಸ್ಸಾದಾಗೆ. ನೋಡಿ ಈಗ ಸುಮ್ಮನೆ ಅವಳಷ್ಟಕ್ಕೆ ಆಟ ಆಡ್ತಾ ಇದ್ದಾಳೆ. ಮತ್ತು ಇವರಿಬ್ಬರು ಕೂಡ ನನಗೆ ಅದೊಂದು ಇಷ್ಟ ಆಯಿತು. ಇಬ್ಬರು ಪೆಟ್ಟು ಮಾಡ್ಕೊಳ್ಳೋದು ಅಥವಾ ಹೊಡ್ಕೊಳ್ಳೋದು, ಜುಟ್ಟಿಟ್ಕೊಳ್ಳೋದು ಆ ಥರ ಏನು ಮಾಡಲ್ಲ ಇಬ್ಬರು ಮಕ್ಕಳು ಕೂಡ.
ಆಟ ಆಡ್ತಾ ಇರ್ತಾರೆ ಸುಮ್ಮನೆ. ಬಟ್ ಅವರಿಬ್ಬರಿಗೂ ಕೂಡ ಅಷ್ಟು ಬ್ಯಾಲೆನ್ಸ್ ಇಲ್ಲ ಅಲ್ಲ, ಒಂದೊಂದು ಸಲ ಅವರವರ ಮೈ ತಾಗಿ ಜಸ್ಟ್ ಬೀಳಬೇಕಷ್ಟು ಬಿಟ್ಟು, ಅದು ಬಿಟ್ಟು ಅವರು ಹೊಡ್ಕೊಳ್ಳೋದಾಗಲಿ ಆ ಥರ ಏನೆಲ್ಲ ಮಾಡ್ಕೊಳ್ಳಲ್ಲ. ನೆಕ್ಸ್ಟ್ ಡೇ ವಿಡಿಯೋ ಇದು. ಮಾರ್ನಿಂಗ್ ಅಕ್ಕ ನೋಲನ್ಗೆ ಜಾಸ್ಲಿನ್ ಇದು ಫ್ರಾಕ್ ಹಾಕಿದ್ಲು ನೋಡಲಿಕ್ಕೋಸ್ಕರ ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ಮತ್ತು ಈವನನ್ನು ನೋಡ್ಬೋದು ನೀವು. ಈವನಿಗೆ ಈಗ ಸ್ಕೇಟಿಂಗ್ ಗೊತ್ತುಂಟು. ಲಾಸ್ಟ್ ವೀಡಿಯೋದಲ್ಲಿ ಸಹ ನಾನು ಹೇಳಿದ್ದೆ ಅವಳು ಬ್ಯಾಂಗ್ಳೂರ್ ಹೋಗಿ ಕಲಿತು ಬಂದಿದ್ದಾಳೆ ಅಂತ. ಅವಳನ್ನು ನೋಡಿ ನನ್ನ ಮಗ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾನೆ. ಈಗ ನಾನು ಕಲಿತೀನಿ ನೆಕ್ಸ್ಟ್ ಅಂತ ಹೇಳಿ. ಸೊ ನಾನು ನೋಡಬೇಕು ನೆಕ್ಸ್ಟ್ ಏಪ್ರಿಲ್ ಮೇ ಟೈಮಲ್ಲಿ. ಹಾಲಿಡೇಸನ್ನು ವೇಸ್ಟ್ ಮಾಡಲ್ಲ. ಈ ಸಲ ಸ್ವಿಮ್ಮಿಂಗ್ ಮಾಡಿಸಿದ್ದೆ, ನೆಕ್ಸ್ಟ್ ಇಯರ್ ಮೇ ಬಿ ಅವನು ಇಷ್ಟಪಟ್ಟರೆ ಅದಕ್ಕೇ ಹಾಕೋದು. ಇವನನ್ನು ನೋಡಿ ಎಷ್ಟು ಕ್ಯೂಟಾಗಿ ಹೋಗ್ತಾ ಇದ್ದಾನೆ. ಅವನು ನಡೆಯೋದೇ ಕ್ಯೂಟ್ ಒಂದು. ಅದರ ನಂತರ ನಾವು ನನ್ನ ಅಕ್ಕ ಹೋಗಿ ಶಾಪಿಗೆ ಹೋಗಿದ್ಲು. ಅವಳದು 5 ಸ್ಟಾರ್ ಚಿಕನ್ ಇದು ಶಾಪ್ ಉಂಟಲ್ಲ, ಅವಳು ಕ್ಲೀನಿಂಗಿಗೆಲ್ಲ ಹೋಗಿದ್ಲು. ಸೊ ಆಗ ಬರುವಾಗ ಇವರಿಬ್ಬರಿಗೂ ಕೂಡ ಬರ್ಗರ್ ತೊಗೊಂಡು ಬಂದಿದ್ದೆ. ಇವನಿಗೆ ಬರ್ಗರ್ ಅಂದರೆ ಆಯಿತು ತುಂಬ ಇಷ್ಟ. ಅದನ್ನು ತಿಂದು ಮತ್ತೆ ಅವನು ಊಟ ಮಾಡಿಲ್ಲ, ನಾವು ಊಟ ಮಾಡಿದ್ವಿ. ಊಟ ಮಾಡಿ ನಾನು ಮತ್ತು ತಂಗಿ ಹೊರಟಿದ್ದೀವಿ, ಅಂದರೆ ನನ್ನ ಹಸ್ಬೆಂಡ್ ಎಲ್ಲ ಸೇರಿ. ಈಗ ನಾವು ಮಡಂತ್ಯರಿಗೆ ಹೋಗೋದು. ಹಾಲಿಡೇಸ್ 1 ವಾರಕ್ಕೆ ಮಾತ್ರ ಬಂದಿದ್ವಿ ನಾವು. ಆಟೋ ಕರೆಸಿದ್ವಿ, ಆಟೋ ಬಂದಿದೆ ಈಗ ಹತ್ತಿ. ಅಮ್ಮ ಮತ್ತು ಅಪ್ಪ ಬಂದಿಲ್ಲ, ಅವರು ನಿಲ್ತಾರೆ. ತಂಗಿಗೆ ಅಂತ ಹೇಳಿದರೆ ಅವ್ರದ್ದು ಕೂಡ ಮನೆಯ ಕೆಲಸ ನಡೀತಾ ಉಂಟು. ತುಂಬ ಜನ ಕೇಳ್ತಾ ಇದ್ದೀರಾ ಅವಳು ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಅಂತ ಹೇಳಿ. ಮಗುವಿಗೆ ತಗೊಂಡು ಮನೆ ರೆಡಿ ಮಾಡ್ತಾ ಇದ್ದಾರೆ. ಅವರಿಗೆ ಅಲ್ಲಿ ಅಡಿಗೆ ಎಲ್ಲ ಆಗುವಾಗ ಕಷ್ಟ ಆಗತ್ತೆ. ಮತ್ತು ಜಾಸ್ಲಿನ್ ಎಲ್ಲರ ಹತ್ರ ಹೋಗಲಿಕ್ಕೂ ಕೂಡ ಕೇಳಲ್ಲ. ಸೊ ಅದಕ್ಕೋಸ್ಕರ ಅವಳು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದಾಳೆ ಅಷ್ಟೇ. ಇವನು ಅಳ್ತಾ ಇದ್ದ, ಹೇಗಾದರೂ ಮಾಡಿ ಕರ್ಕೊಂಡು ಬಂದಿದ್ದೀನಿ, ನಿನಗೆ ಆ್ಯಂಬುಲೆನ್ಸ್ ತೆಗಿಸಿ ಕೊಡ್ತೀನಿ ಹಾಗೆ ಹೀಗೆ ಅಂತ ಹೇಳಿ. ಮಧ್ಯಾಹ್ನ ಹೊರಟಿದ್ವಿ ನಾವು. ಎಷ್ಟು ಆಗ್ತದೆ ಅಷ್ಟು ಮಧ್ಯಾಹ್ನ ತನಕ ಆಟ ಆಡಲಿ ಅಂತ ಹೇಳಿ. ಮತ್ತು ನಾವು ರೀಚ್ ಆಗುವಾಗ ಕರೆಕ್ಟ್ ಆಗುತ್ತೆ 9 ಅಂತ ಹೇಳಿ. ಫಸ್ಟ್ ನಾವು ತಂಗಿಗೆ ಹತ್ತಿಸ್ಕೊಂಡ್ವಿ. ಇಲ್ಲಿ ಸ್ಟಾಪ್ ಕೂಡ ಇರಲಿಲ್ಲ ಅಷ್ಟು, ಅಂದರೆ ಸ್ಟಾಪ್ ಇರುತ್ತೆ ಬಟ್ ಬಸ್ ಸ್ಟ್ಯಾಂಡ್ ಅಲ್ಲ. ಅವಳು ಪಾಪ ಬ್ಯಾಗ್ ಮಗು ಒಟ್ಟಿಗೆ ಇಟ್ಕೊಂಡೇ ಹತ್ತಲು. ಆದರೂ ಕೂಡ ಹಸ್ಬೆಂಡ್ ನಿಂತಿದ್ರು ಹಿಂದ್ಗಡೆ. ಬ್ಯಾಗ್ ಆಲ್ಮೋಸ್ಟ್ ಇಟ್ಕೊಂಡ್ರು. ಅದ್ರ ನಂತರ ಅವಳಿಗೆ ಕೊಡಬೇಕಾಯ್ತು, ಯಾಕಂದರೆ ಬಿಡಲಿಕ್ಕೆ ಮೇಲೆ ಹೋಗಲಿಕ್ಕೆ ಕೂಡ ಆಗಲ್ಲಪ್ಪ. ಮತ್ತು ಹತ್ತಿದ್ಲು, ರಶ್ ಇರಲಿಲ್ಲ ಅಷ್ಟು. ಅವಳು ಈಸಿಲಿ ರೀಚ್ ಆದ್ಲಂತೆ. ಅಲ್ಲಿ ರೀಚ್ ಆಗಿ ಕೂಡ ಒಂದು ಟೆನ್ಷನ್ ಇತ್ತು, ಹತ್ತೋದು ಹೇಗೆ ಅವಳೊಬ್ಬಳೆ ಅಂತ ಹೇಳಿ. ಅವಳಿಗೆ ಮತ್ತೆ ಈಸಿ ಆಯ್ತಂತೆ. ಸೊ ನಮಗೆ ಮತ್ತೆ ಬಸ್ ಬಂದಿತ್ತು. ನಾನು ಮಧ್ಯದಲ್ಲಿ ಮತ್ತೆ ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ. ನಾನು ಮತ್ತೆ ಮಂಗಳೂರಿಗೆ ಬಂದು ರೀಚ್ ಆಗಿದ್ದ ನಂತರವೇ ವಿಡಿಯೋ ಮಾಡಿದ್ದು. ನಾವು ಆ್ಯಕ್ಚುಲಿ ಧರ್ಮಸ್ಥಳ ಬಸ್ಸಿಗೆ ಹತ್ತದ್ದು. ನಮಗೆ ಗುರುವನ್ಕೆರೆ ಇಳಿಲಿಕ್ಕೆ ಈಸಿ ಆಗ್ತಿತ್ತು, ಬಟ್ ನಾನು ಮಂಗಳೂರು ಸೈಡಿಂದನೇ ಬಂದೆ ಮತ್ತೆ ಬೇರೆದು ಹಿಡಿದು. ಸೊ ಗೈಸ್, ಈ ವಿಡಿಯೋ ನಾನು ಇಲ್ಲಿಯೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.